ಹಲೋ ಸರ್ ನಮಸ್ಕಾರ. ನಮಸ್ಕಾರ ರೀ. ನಾನು ರಾಜದಾರಿ ಶ್ರೀನಿವಾಸ್ ಮಾತಾಡ್ತಾ ಇದ್ದೀನಿ ಸರ್, ಬೆಂಗಳೂರಿಂದ ರಾಜದಾರಿ ಟಿವಿಯಿಂದ ಮಾತಾಡ್ತಾ ಇದ್ದೀನಿ ಸರ್. ನಮಸ್ಕಾರ, ಹೇಳಿ. ನಮಸ್ಕಾರ, ಹೇಗಿದ್ದೀರಿ ಸರ್? ಆರೋಗ್ಯ ಆಗಿದೆ? ಫಸ್ಟ್ ಕ್ಲಾಸ್. ತಾನಾಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನಿಮ್ಮ ಸ್ಟ್ರಾಂಗ್ ಆಗಿಲ್ಲ. ನಮ್ಗಿಂತ ಸ್ಟ್ರಾಂಗ್ ನೀವೆಲ್ಲ. ಇಲ್ಲ ಇಲ್ಲ ಸರ್, ಇಲ್ಲ, ನಾವ್ ಇವತ್ತಿಂದ ನೋಡ್ತಿಲ್ಲ ನಿಮ್ಗೆ, ಅದೇ ತರ ಹಾ. ಇದ್ದೀರಿ. ಖುಷಿ ಆಯ್ತು ಸರ್. ಹಾಗೆ ಇವತ್ತಿನೇನ್ ವಿಚಾರ ಅಂತಂದ್ರೆ ಸರ್, ನೀವು ಹೇಳ್ದಾಗೇನೆ ಹಾ. DCC ಬ್ಯಾಂಕ್ ಅಲ್ಲಿ ವಿಚಾರಗಳು ಇವತ್ತು ಬಹಳ ಪ್ರಮುಖವಾಗಿ ಪ್ರಚಲಿತ ವಿದ್ಯಮಾನಗಳಾಗಿ ಬರ್ತಾ ಇದಾವೆ. ಹೌದು. ಈಗ ನೋಡಿ, ಆ ಶೆಟ್ರಿಗೆ ಕೊಟ್ಟಂತ ಆ ಒಂದು 100 ಕೋಟಿ ಮೇಲಿನ ಸಾಲ ಇವತ್ತು ಏನಾಗಿದೆ ಅಂದ್ರೆ ಸರ್ಕಾರಿ ಜಾಗ ಅಂತ ಹೇಳಿ ಪೊಲೀಸ್ ಇಲಾಖೆ ಅದರ ದಾಖಲೆಗಳನ್ನು ಅದು ಬಿಡುಗಡೆ ಮಾಡಿದೆ. ಪೊಲೀಸ್ ಇಲಾಖೆ ಫೈರಿಂಗ್ ಪಾಯಿಂಟ್ ಹಾ, 5 ಎಕರೆ 16 ಗುಂಟೆ. 5 ಎಕರೆ 16 ಗುಂಟೆ. ಹಾ. ನೋಡಿ ಸರ್, ಈಗ ಅದಕ್ಕೆ ಇವ್ರು ಸಾಲ ಕರ್ನಾಟಕ ಅದು ಮೊದಲು ಪೊಲೀಸ್ ಫೈರಿಂಗ್ ಪಾಯಿಂಟ್ ಅಂತ ಅದರ ಹೆಸರಲ್ಲಿ ದಾಖಲೆ ಇತ್ತು, ಪೊಲೀಸ್ ಡಿಪಾರ್ಟ್ಮೆಂಟ್. ಹಾ, ಅದನ್ನ ಕರ್ನಾಟಕ ಸರ್ಕಾರ ಮಾಡಿ, ಹ್ಮ್ ಕರ್ನಾಟಕ ಸರ್ಕಾರದ ಏನೋ ಮತ್ತು ಅದರ ಒಬ್ಬ ಮುಸ್ಲಿಂ ಹೆಸರಲ್ಲಿ ಮಾಡಿ, ಹ್ಮ್ ಅದನ್ನ ಜೈಶಿ ಶೆಟ್ಟಿ ಅನ್ನೋರ ಹೆಸರಲ್ಲಿ ಮಾಡಿ ಹ್ಮ್ ಈಗ ದುಡ್ಡನ್ನ ತಕೊಂಡಿದ್ದಾರೆ. ಹ್ಮ್ ಅಲ್ಲ, ನೀವು ಅಷ್ಟು ವರ್ಷ ಅದಕ್ಕೆ ಅಧ್ಯಕ್ಷರಾಗಿದ್ದಾಗ ಇಂಥ ಪ್ರಕರಣಗಳು ಆಯ್ತಾ, ಈ ಒಂದು ವಿಚಾರಗಳೇನಾದ್ರು ಅಲ್ಲಿ ಬಂದಿತ್ತ ಸರ್ ಆಗ? ಎಂದೂ ಒಂದು ಬೋಗಸ್ಸು ಅವ್ಯವಹಾರವಾಗಿರ್ತಕ್ಕಂಥ ಯಾವ ಅಪ್ಲಿಕೇಶನ್ಸ್ ನಾನು ಅಧ್ಯಕ್ಷನಿದ್ದಾಗ ಹ್ಮ್ ಐ ವರ್ಕ್ಡ್ ದೇರ್ ಆಸ್ ಎ 42 years, ಹ್ಮ್ as a 5 years as a director, 10 years as a vice president, ಹ್ಮ್ and 27 years as a president. ಹ್ಮ್ 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 When I took the charge, the total turnover is 544 CR. ಹ್ಮ್ When I leave the charge, 6,882 CR. wow, wonderful sir. Accumulated loss is that time 80 CR ಹಾ in 1996. ಹಾ Now it's from last 2003 to till today, ಹಾ the profit is near about 30, 35, 40 ವಾವ್. CR. ಇಂತ ಅದ್ಭುತವಾದಂತ ಬೆಳವಣಿಗೆ ಕಂಡು ಬ್ಯಾಂಕ್ಗೆ ಇವತ್ತು ಶೂಲ ಬಂದಿದೆ ಸರ್. ರೈತರಿಗೆ ಸಾಲ ಕೊಡ್ತಾ ಇಲ್ಲ. ಹೌದು. ಈಗ ಅವರೆಲ್ಲರೂ ರೈತರು ನಾವು ಮುಷ್ಕರ ಮಾಡಬೇಕು, DCC ಬ್ಯಾಂಕು ರೈತರ ಪರವಾದ ಬ್ಯಾಂಕು ಅಂತ ನಾವು ಭಾವಿಸಿ ಎಲೆಕ್ಷನ್ ಅಲ್ಲಿ ವೋಟ್ ಕೊಟ್ಟಿದ್ದೀವಿ. ಹಾ. ಇವತ್ತು ನಾವೇನ್ ಮಾಡ್ಬೇಕು? ನಮ್ಗೆ 30,000 40,000ಕ್ಕೂ ಕೂಡ ಇವರು ನಮ್ಗೆ ಕೊಡೋದು ಸತಾಯಿಸ್ತಾರೆ. ಅಲ್ಲ ನೋಡಿ ಸರ್, ಇವತ್ತು ರೈತರಿಗೆ ಇರೋದು ಒಂದೇ ಒಂದು ಬ್ಯಾಂಕು, ಅದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು. ರೈತರಿಗೆ ನಾವೇನ್ ಅಡ್ವಾನ್ಸ್ ಮಾಡ್ತೀವಿ ಅದರಲ್ಲಿ ಪ್ರತಿಶತ 40% ನಬಾರ್ಡ್ ನಮಗ್ ಕೊಡ್ತದೆ. 60% ಅನ್ನ ನಮ್ಮ ದುಡಿಯೋ ಬಂಡವಾಳದಿಂದ ಹಾಕ್ಬೇಕು ನಾವು. 100% ಅನ್ನ ನಾವು ಮಾಡ್ಬೇಕು. ಮೊದಲು ಈ ಒಂದು ಸ್ಟೇಟ್ ಟೆಕ್ನಿಕಲ್ ಕಮಿಟಿ ಅಧ್ಯಕ್ಷರು ನಮ್ಮ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರು ಇರ್ತಾರೆ. ಅದರ ನಂತರ ಡಿಸ್ಟ್ರಿಕ್ಟ್ ಟೆಕ್ನಿಕಲ್ ಕಮಿಟಿ ಅಧ್ಯಕ್ಷರು DCC ಬ್ಯಾಂಕ್ ಅಧ್ಯಕ್ಷರು ಇರ್ತಾರೆ. ಈಗ 7-8 ವರ್ಷದ ಹಿಂದ್ಗಡೆಯಿಂದ DC ಅವರನ್ನ ಅದರ ಅಧ್ಯಕ್ಷರು ಮಾಡಿದ್ದಾರೆ. DCಗೆ ಯಾವ ಬೆಳೆ ಹೆಂಗ್ ಬೆಳಿತಾರ ಗೊತ್ತಿಲ್ಲ. ಗೆಣಸು ಮ್ಯಾಗಿಂದ ಹುಟ್ಟುತ್ತದನೋ ಗೆಣಸು ನೆಲ್ದಾಗಿಂದ ಹುಟ್ಟುತ್ತದನೋ ಗೊತ್ತಿಲ್ಲ ಅವ್ರಿಗೆ. ಅವ್ರನ್ನ ಟೆಕ್ನಿಕಲ್ ಕಮಿಟಿ ಚೇರ್ಮನ್ ಮಾಡಿಬಿಡ್ತಾರೆ. ಬಟ್ 5-7 ವರ್ಷದಿಂದ ಈ ಒಂದು ಕಬ್ಬಿನ ಬೆಳೆಗೆ ಅಥವಾ ಇನ್ನಿತರ ಎಲ್ಲಾ ಬೆಳೆಗಳಿಗೆ ಹೆಚ್ಚಾಗಬೇಕಂದು ಆಗಿಲ್ಲ. ಅದು ಪ್ರತಿ ವರ್ಷ ನಾವು ಟೆಕ್ನಿಕಲ್ ಕಮಿಟಿ ಅಂತ ಒಂದು ಮಾಡಿ ನಮ್ಮ DCC ಬ್ಯಾಂಕ್ ನಲ್ಲಿ ಎಲ್ಲಾ ತಾಲೂಕಿಗೆ ಒಂದ್ 4 ಜನ ಒಳ್ಳೆಯ ಸೊಸೈಟಿ ಜನರನ್ನು ಕರೆಸಿ, ಈಗ ಇದ್ದದ್ದ ಈ ಬೆಳೆಗೆ ಹೆಸರು ಬೆಳೆಗೆ ಇಷ್ಟಿದೆ, ಉದ್ದ ಬೆಳೆಗೆ ಇಷ್ಟಿದೆ, ಸೋಯಾಬೀನ್ಗೆ ಇಷ್ಟಿದೆ, ಈ ರೀತಿ ಎಲ್ಲಾ ಬೆಳೆಗಳಿಗೆ ಈ ರೀತಿ ಇದಪ್ಪ, ಹೆಚ್ಚು ಮಾಡ್ಬೇಕು ಕಮ್ಮಿ ಮಾಡ್ಬೇಕು, ಅವರ ಸಲಹೆ ಸೂಚನೆಗಳು ತಗೊಂಡು ಅಲ್ಲಿ ಲೀಡ್ ಬ್ಯಾಂಕ್ ಅಂತ ಇರುತ್ತೆ, ಅಥವಾ ನಮ್ಮ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ದವರು ಇರ್ತಾರೆ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದವರು ಇರ್ತಾರೆ, ಸಂಬಂಧಪಟ್ಟಂತ ಎಲ್ಲಾ ಇಲಾಖೆಯವರು ಇರ್ತಾರೆ. ಅವ್ರನ್ನೆಲ್ಲ ಸಲಹೆ ಸೂಚನೆ ತಗೊಂಡು ವಿ ಕಮ್ ಒನ್ ಕನ್ಕ್ಲೂಷನ್. ಅದು ಈಗ 6-7 ವರ್ಷದ ಹಿಂದ್ಗಡೆಯಿಂದ ಆಗಿಲ್ಲ. ಈಗ ರೈತರ ಒಂದು ಬೇಡಿಕೆ ಯೋಗ್ಯವಾಗಿದೆ. ಆ ಒಂದು ಬೇಡಿಕೆಗೆ ಇವತ್ತು ನಮ್ಮ DCC ಬ್ಯಾಂಕ್ನವರು ಸ್ಪಂದನೆ ಆಗಲೇಬೇಕು, ಮಾಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಆ ನಿಟ್ಟಿನಲ್ಲಿ ಇವತ್ತು DCC ಬ್ಯಾಂಕ್ ರೈತರನ್ನು, ಮುಖ್ಯವಾಗಿ ರೈತರು, ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಕೊಡ್ಲಿಕ್ಕೆ ಸಿಕ್ಕಾಪಟ್ಟೆ ಬ್ಯಾಂಕ್ ಇದೆ, ಆದ್ರೆ ನಮ್ಮ ರೈತರು ಕೊಡ್ಲಿಕ್ಕೆ ಯಾವ ಬ್ಯಾಂಕ್ ಇಲ್ಲ. ಫಾರ್ಮರ್ಸ್ಗೆ ಇಲ್ಲ. ಫಾರ್ಮರ್ಸ್ಗೆ ಅಂತಾನೆ ಇವತ್ತಿರೋದು DCC ಬ್ಯಾಂಕ್, ಫಾರ್ಮರ್ಸ್ಗೆ ಅಂತಾನೆ ಇರೋದು ನಬಾರ್ಡ್.
ಇವತ್ತು ಬಾಲಚಂದ್ರ ಜಾರಕಿಹೊಳಿ ಅವರು ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರನ್ನ ಪ್ರೆಸ್ ಮೀಟ್ ಅಲ್ಲಿ ಕೂರಿಸ್ಕೊಂಡು ಅವ್ರ ಹ್ಮ್. ಎದುರಿಗೆ ಹೇಳ್ತಾರೆ, ಬೆಳಗಾವಿನಲ್ಲಿ ಒಳ್ಳೆ ಇದನ್ನ ಕೊಟ್ಟಿದೀವಿ, ನೀವು ಅವ್ರಿಗೆ ಅದು ತುಂಬಾ ಕಮರ್ಷಿಯಲ್ ಇದೆ, ತುಂಬಾ ಕಾಸ್ಟ್ಲಿ ಇದೆ, ನೀವು ಅದನ್ನ ನೋಡಿಪ್ಪ ಅಂತ ಹೇಳಿ. ಹಾಗೇನೆ ಜಯಶೀಲ್ ಶೆಟ್ಟಿ ಅವರಿಗೆ ನೀವೆಲ್ಲ ಈ ಆಪಾದನೆಗಳಿಂದ ಅವ್ರು ಬಾರಿ ಮಾನಸಿಕವಾಗಿ ನೊಂದ್ ಬಿಟ್ಟಿದ್ದಾರೆ, ಕುಟುಂಬಕ್ಕೆ ಅಲ್ಲಲ್ಲ ಅವಮಾನ ಆಗ್ಬಿಟ್ಟಿದೆ. ಸರ್ಕಾರದ ಜಮೀನ ಆಸ್ತಿಯನ್ನ ಇವತ್ತು ನೀವು ಯಾರೋ ಒಬ್ಬರ ಹೆಸರಿಗೆ ಅದನ್ನ ಮಾಡ್ಕೊಂಡ್ ಬಿಟ್ಟು ಬಂದು ಇವತ್ತು ಸಾಲ ತಗೊಂಡ್ರೆ ಮತ್ತೆ ಅವ್ರು ನೋಯ್ಲಿಕ್ಕೆ ಬೇಕು. ಸ್ವಂತ ಆಸ್ತಿ ಆಗಿದ್ರೆ ಅವ್ರ್ಯಾಕೆ ನೋಯಿಸ್ಕೊಳ್ತಿದ್ರು, ಮಾನಸಿಕವಾಗಿ ಅವ್ರ್ಯಾಕೆ ಮಾನಸಿಕವಾಗಿ ಅವ್ರ್ಯಾಕೆ ನೋಡಿ. ಇನ್ನೊಬ್ರಿಂದ ನಾ ತುಡುಗು ಮಾಡಿ ತಕೊಂಡಿದ್ದೆ, ಅದು ಈಗ ಅವ್ರಿಗೆ ಗೊತ್ತಾಗಿದೆ, ಅದಕ್ಕೆ ಅವ್ರು ನೊಂದಿರ್ಬೋದು. ಅದಕ್ಕೆ ಈ ಸಂದರ್ಭದಲ್ಲಿ ನಾನ್ ಹೇಳ್ತಾ ಇದ್ದೀನಿ, ಈಗ ನಾನು ಹೇಳ್ತಾ ಸ್ವಚ್ಛವಾಗಿ ಹೇಳ್ತಾ ಇರೋದು, ಇವ್ರ ಕಡೆ ಎಕ್ಸೆಸ್ ದುಡ್ಡಿದ್ರೆ ಇಂಡಸ್ಟ್ರಿಯಲ್ ಗಳಿಗೆ ಕೊಡ್ಲಿ. ಮೊದ್ಲೇ ಈಗ ಕೇವಲ ಎಕರೆಗೆ 40,000, ಅದನ್ನ ಕೇವಲ ಅವರು ರೈತರು ಕೇಳ್ತಾ ಇರೋದು 1 ಲಕ್ಷ 1.5 ಲಕ್ಷ. ಬಟ್ ಅಷ್ಟನ್ನು ಕೊಡಕ್ ಆಗ್ತತಿಲ್ಲ ನನಗೆ ಗೊತ್ತಿಲ್ಲ. ಆಸ್ ಎ ನನ್ನ 27 ವರ್ಷದ ಅನುಭವದಲ್ಲಿ ಅಷ್ಟೊಂದು ದುಡ್ಡು ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಹೊಂದಾಣಿಕೆ ಆಗೋದಿಲ್ಲ. ಆ ರೈತರನ್ನ ಕರೆಸಿ ಕುಂತು ಮಾತಾಡಿ ಇನ್ನೊಂದು 30-40 ಸಾವಿರ ಹೆಚ್ಚು ಮಾಡ್ಬೋದು. ರೈತರಿಗೆ ಒಂದ್ ಎಕರೆಗೆ 70-80 ಸಾವಿರ 1 ಲಕ್ಷವರೆಗೆ ಕೊಟ್ರೆ ಏನ್ ತೊಂದರೆ ಇಲ್ಲ, ಕೊಡ್ಬಹುದು. ಬಟ್ ರೈತರ ಪರವಾಗಿ ಇವತ್ತು ದಿವಸ ಹೋರಾಟ ಮಾಡುವ ಜನ ಕಡಿಮೆ ಆಗ್ತಿದ್ದಾರೆ. ಇವತ್ತು ಬಾಲಚಂದ್ರ ಜಾರಕಿಹೊಳಿ ಏನ್ ಸಂಬಂಧ ನಮ್ಮ ಬ್ಯಾಂಕಿಗೆ ಅವರು? ವೆದರ್ ಈಸ್ ಅ ಡೈರೆಕ್ಟರ್ ಆಫ್ ಅವರ್ ಬ್ಯಾಂಕ್, he's built he's established any cooperative institutions. For your kind information, the said Balchandra Jarkiholy 2095-98 he's taken 35 CR for Ghataprabha sugar ಸಕ್ಕರೆ ಕಾರ್ಖಾನೆ. ಇಲ್ಲಿವರೆಗೆ ಒಂದು ಸಿಂಗಲ್ ಪೈಸೆಗೆ ದುಡ್ಡು ಕಟ್ಟಿಲ್ರಿ. ಹೌದಾ ಸರ್? ಹೌದು. ಹಾಗಾದ್ರೆ ಅವ್ರನ್ನ ವಸೂಲಿತಿ ಮಾಡ್ಬೇಕಾಯ್ತು, ಹೊಣೆ ಅಲ್ವಾ ಸರ್? ಈಗ ಅದ ವಸೂಲಾತಿ ಎಲ್ಲಾ ಮಾಡಿದ್ರು ಸಹಿತ ಇವತ್ತಿಗೂ ಹೇಳಿದ್ ನಾನು, ವಸೂಲಾತಿ ಎಲ್ಲಾ ಮಾಡಿ ಲಿಲಾವಕನು ನಾವು ಹೋದ್ರು ಸಹಿತ ಸರ್ ನಾವು ಕಟ್ತೀವಿ ಅಂತ ಹೇಳಿ ಕಡಿಗೆ ಅವ್ರ ಅಣ್ಣ ಕೋಆಪರೇಟಿವ್ ಮಿನಿಸ್ಟರ್ ಇದ್ರು ರಮೇಶ್ ಜಾರಕಿಹೊಳಿ ಅವರು, ನಮ್ಮ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಇದ್ದಾಗ. ನಾನು ಒಂದು ಫಂಕ್ಷನ್ ದಲ್ಲೇ ಅಡ್ರೆಸ್ ಮಾಡಿದ್ದೀನಿ, ರಮೇಶ್ ಜಾರಕಿಹೊಳಿ ಅವರೇ, ನೀವು ಕೋಆಪರೇಟಿವ್ ಮಿನಿಸ್ಟರ್ ಇದೀರಿ, ನಿಮ್ಮ ಘಟಪ್ರಭಾ ಸಹಕಾರ ಸಕ್ಕರೆ ಕಾರ್ಖಾನೆಯಿಂದ 35 ಕೋಟಿ ರೂಪಾಯಿ ಸಾಲ ಕೊಟ್ಟಿದೀವಿ, ಇಲ್ಲಿ ಬೆಳಿಗ್ಗೆ ಬಡ್ಡಿನೂ ಇಲ್ಲ, ಕಂತುನೂ ಇಲ್ಲ, ಏನು ಬಂದಿಲ್ಲ. ಅದಕ್ಕೆ ದಯಮಾಡಿ ಅದು ಒನ್ ಟೈಮ್ ಸೆಟಲ್ಮೆಂಟ್ ಆದಾಗ ಸರ್ಕಾರದ ಮುಖಾಂತರ ಅದನ್ನ ಮಾಡಿ ಸರಿ ಮಾಡಿ ಬ್ಯಾಂಕನ್ನು ಕಾಪಾಡಬೇಕು, ರೈತರನ್ನ ಕಾಪಾಡಬೇಕು ಅನ್ನೋದು ಮನವಿಯನ್ನು ಮಾಡಿದೆ ನಾನು. ಅಂತ ಅವ್ರ ಕುಮಾರ್ ಅಂತ ಅವ್ರ PS ಯಾರೋ ಇದ್ರು, ಅವ್ರು ಅದನ್ನ ಅವಾಗ ಅವ್ರ ಗಮನಕ್ಕೂ ತಂದಿದ್ದೀನಿ. ಮತ್ ಬಾಲಚಂದ್ರ ಅವ್ರ ಗಮನಕ್ಕೂ 2-3 ಸಲ ತಂದಿದ್ದೀನಿ. ಅವರು ಅದನ್ನ ಕಟ್ಟುವಂತ ಮನಸ್ಸನ್ನೇ ಇಲ್ಲ. ಜನರ ದುಡ್ಡು ಸರ್, ಇದು ಬಡವರ ದುಡ್ಡು, ರೈತರ ದುಡ್ಡು. ನೋಡ್ರಿ, ಆಲ್ ಮಧ್ಯಮ ವರ್ಗದವರು, ಮಧ್ಯಮ ವರ್ಗ ಕೆಳವರ್ಗ ಜನ ಇವತ್ತು ದಿವಸ ದುಡಿದು ತಂದು ಇಲ್ಲಿ ಇಟ್ಟಿರ್ತಕ್ಕಂತ ದುಡ್ಡದು. ಈ ಇವತ್ತು ಟಾಪ್ ಕ್ರೀಮ್ ಪೀಪಲ್ ದುಡ್ಡು ನಮ್ಮಲ್ಲಿ ಇರೋದಿಲ್ಲ, ಅದು ಶೇರ್ ಮಾರ್ಕೆಟ್ ನಲ್ಲಿ ಇರುತ್ತೆ. ಹೌದು. ಮಧ್ಯಮ ವರ್ಗ ಅದಕ್ಕಿಂತ ಕೆಳಗಿನವ್ರಷ್ಟೇ ನಮ್ಮಲ್ಲಿ ಇರೋದು. ಮತ್ ಇವ್ರೇನಾದ್ರು ಇವತ್ತು ಯದ್ವಾ ಮಾಡಿಬಿಟ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಇರ್ತಕ್ಕಂತ 9 ಲಕ್ಷ ಠೇವದಾರರು ಡೈರೆಕ್ಟ್ಲಿ ಅಂಡ್ ಇಂಡೈರೆಕ್ಟ್ಲಿ ರಿಲೇಟೆಡ್ ಡಿಪೆಂಡ್ ಆನ್ ದ DCC ಬ್ಯಾಂಕ್ ಆಫ್ ಬೆಲ್ಗಾಂ, ಒಂದು 35 ಲಕ್ಷ ಜನ ಬೀದಿಗೆ ಬರ್ಬೇಕಾಗ್ತದೆ. ಅವತ್ತು ಎಲೆಕ್ಷನ್ ಸ್ಟೇಜ್ ಮೇಲೆ ರಮೇಶ್ ಕತ್ತಿ ಅವರ ಈ ಸತ್ಯ ಸ್ಪಷ್ಟವಾದ ಮಾತುಗಳು ಜನರಿಗೆ ಅರ್ಥ ಆಗಿರ್ಲಿಲ್ಲ, ಇವತ್ತು ಅನುಭವ ಆಗ್ತಾ ಇದೆ. ಸ್ವಾಭಾವಿಕವಾಗಿ ಈ ಒಂದು ಸಹಕಾರಿ ಕ್ಷೇತ್ರದಲ್ಲಿ ರಾಜಕೀಯ ತರಬಾರದು ಅಂತ ನಾನು ಮೊದಲಿಂದ ಪಾಲನೆ ಮಾಡಿದ್ದೀನಿ, ಈಗೂ ಪಾಲನೆ ಮಾಡ್ತೀನಿ, ಮುಂದೂ ಪಾಲನೆ ಮಾಡ್ತೀನಿ. ಇವತ್ತು ರಾಜಕಾರಣ ಬೇರೆ, ಸಹಕಾರಿ ಕ್ಷೇತ್ರನ ಬೇರೆ. ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ರೈತನ ಬಗ್ಗೆ. ಒಬ್ಬ ರೈತನ ಮಗನಾಗಿ ಇವತ್ತು ಅತಿ ಮಳೆ ಹೆಚ್ಚಾದ್ರೂ ಸಾಯೋನ್ ರೈತನೇ, ಅತಿ ಕಡಿಮೆ ಮಳೆ ಆದ್ರೂ ಸಾಯೋನ್ ರೈತನೇ. 3-4 ವರ್ಷದಲ್ಲಿ 1 ವರ್ಷ ಏನೋ ಒಳ್ಳೆ ಮಳೆ ಆದ್ರೆ ಅದನ್ನ ತಗೊಂಡು ತನ್ನ ಕುಟುಂಬ ತಗೊಂಡು ಬದುಕ್ತಾನೆ. ಅಂತ ಒಬ್ಬ ರೈತನಿಗೆ, ದೇಶಕ್ಕೆ ಅನ್ನ ಹಾಕುವಂತ ರೈತನಿಗೆ ಇವ್ರಿಗೆ ಸಹಾಯ ಸಹಕಾರ ಮಾಡಕ್ ಆಗೋದಿಲ್ಲ ಅಂತಂದ್ರೆ ಇವ್ರು ಏನ್ ಮಾಡ್ಬೇಕು? ಇವ್ರನ್ನ ರೈತರ ಮನೆಯಿಂದ ಬಂದಂತವ್ರು ಬೇಕು ಅಲ್ಲಿ, ರೈತಾಪಿ ವರ್ಗ ಜನ ಬೇಕ್ರಿ ಅಲ್ಲಿ. ಇವರು ಇವತ್ತು ಬಾಜು ಕೂತ್ ಸ್ಪೀಚ್ ಹೇಳ್ತಾರ ರಾಮದುರ್ಗದಾಗ, ಮತ್ತೆ ಅವರು ಘಟಪ್ರಭಾ ಸಹಕಾರ ಕಾರ್ಖಾನೆದ ಏನಾಗ್ಯದ? ಅವರೇ ದುಡ್ಡು ಕಟ್ಟಿಲ್ಲ. ಮತ್ತೆ ಎಲ್ಲ ಈ ಮೀಡಿಯಾನು ಎಲ್ಲ ಕಮರ್ಷಿಯಲ್ ಆಗಿ ಬಿಟ್ಟಿದಾವ್ರಿ, ಯಾರು ಅವ್ರಿಗೆ ಕ್ವಶನ್ ಮಾಡೋದಿಲ್ಲ.
ಇಲ್ಲ, ಏನು ನಿಮ್ಮ ನೇರವಾದ ಮಾತುಗಳನ್ನ ನೇರವಾಗಿ ಹಾಗೆ ಉಳಿಸ್ತೀವಿ, ನೋ ಎಡಿಟಿಂಗ್ ಇನ್ ಬಿಟ್ವೀನ್, ಇದನ್ನ ಹಾಗೆ ಉಳಿಸ್ತೀವಿ. ಈ ಪ್ರಶ್ನೆಯನ್ನ ಬಾಲಚಂದ್ರ ಜಾರಕಿಹೊಳಿ ಅವರಿಗೆ ನೇರವಾಗಿ ಅವ್ರ ಎದೆಗೆ ಅವ್ರ ಮುಖಕ್ಕಿಟ್ಟು ಕೇಳ್ತೀವಿ ಸರ್ ನಾವು. ಕೇಳಿ ಸರ್, ಅದಕ್ಕೆ ಸ್ವಾಗತ ಮಾಡ್ತೀನಿ ನಾನು. ಕೇಳಿ ಸರ್, ಖಂಡಿತ, ಖಂಡಿತವಾಗಿ ಕೇಳಿ. ಖಂಡಿತ ಸರ್, ಖಂಡಿತವಾಗಿ. ರೈತರ ಪರವಾಗಿರ್ಬೇಕು ನಾವ್ ಇಷ್ಟೇ. ಹೌದು ಹೌದು ಸರ್. ನಾಳೆ ಇವತ್ತು ಬೀಗನೆ ನೀವು ಇವತ್ತು ದಿವಸ ಟಿವಿ ಅವ್ರ ಮಾಧ್ಯಮ ಇರಬಹುದು, ನಾನು ಇರಬಹುದು, ಮತ್ತೊಬ್ಬ ಇರಬಹುದು, ಇನ್ನೊಬ್ಬ ಇರಬಹುದು, ಮಣ್ಣೊಬ್ಬ ಇರಬಹುದು. ಹೊಟ್ಟೆಗೆ ಅನ್ನ ಬೇಕಲ್ಲ ಸರ್? ಹೌದೌದು. ಅನ್ನ ಕೊಡೋರು ಯಾರು? ರೈತರು. ಮತ್ತೆ ಆ ರೈತರಿಗೆ ನೀವು ಅವ್ರನ್ನ ಕೈ ಮೇಲೆ ಅವ್ರ ಹೆಲ್ಪ್ಲೆಸ್ ಆಗಿಬಿಟ್ರೆ ಏನ್ ಮಾಡಕ್ಕಾಗುತ್ತೆ? ಅಥವಾ ರೈತ ತನ್ನ ಹೆಂಡ್ರು ಮಕ್ಕಳು ತನ್ನ ಕುಟುಂಬಕ್ಕೆ ಸಮಯ ಅಷ್ಟೇ ಬೆಳ್ಕೊಂಡು ಅಷ್ಟೇ ತಿಂದ್ರೆ ದೇಶ ಉಳಿಯುತ್ತಾ? ಖಂಡಿತ ಇಲ್ಲ. ಮತ್ತೆ ಅದನ್ನೆಲ್ಲ ಅರ್ಥ ಮಾಡ್ಕೋಬೇಕ್ರಿ ಮನುಷ್ಯ ಆಗಿ. ಹಣಾನೇ ಎವ್ರಿಥಿಂಗ್, ನಾಟ್ ಹಣಾನೇ ಎಲ್ಲ ಅಲ್ಲ, ಹಣಾನೇ ಸರ್ವಸ್ವ ಅಲ್ಲ. ಖಂಡಿತ ಸರ್, ಖಂಡಿತ. ಎಲ್ಲ ಇಲ್ಲಿ ಬಿಟ್ಟು ಹೋಗ್ತೀವಿ, ಏನು ಒಯ್ಯೋದಿಲ್ಲ, ಎಲ್ಲ ಬಿಟ್ಟು ಹೋಗ್ಬೇಕು. ಇಲ್ಲ ಉಡ್ದಾರ ಅಂತಾರೆ, ನಿಮ್ ಕಡೆ ಅಂತಾರೆ ಗೊತ್ತಿಲ್ಲ, ನಮ್ಮ ಕನ್ನಡದಲ್ಲಿ ಒಂದು ಕಟ್ಟಿರ್ತಾರೆ ಉಡ್ದಾರ ಅಂತ ಸೊಂಟ, ಅದನ್ನ ಕಿತ್ಕೊಳ್ತಾರೆ. ಹೌದು ಹೌದು. ಇದನ್ನೆಲ್ಲ ಏನ್ ಮಾಡುದ್ರಿ? ಇದೆಲ್ಲ ನಮ್ಮ ಅಣ್ಣ ಉಮೇಶ್ ಅಣ್ಣ ಇದೆಲ್ಲ ಮಾಡಿದ್ದ, ಅವನೆಲ್ಲ ಏನು ಒಯ್ದ ಅವನು? ಹೌದು, ಏನು ಇಲ್ಲಿಲ್ಲ, ಜನರ ಪ್ರೀತಿ ಪ್ರೇಮ ಅಷ್ಟು ಒಯ್ದ. ಹೌದು ಸರ್, ಹೌದು. ನಮ್ಮ ಅಣ್ಣ ನೆನೆಸ್ತಾರಲ್ಲ, ನಂಗೆ ಸಾಕು, ಅದೇ ನನ್ ದೊಡ್ಡ ಸಂಪತ್ತು. ಖಂಡಿತ ಸರ್, ನಿಮ್ಮ ಈ ಒಂದು ಸ್ಫೂರ್ತಿದಾಯಕ ಮಾತುಗಳು ಮತ್ತೆ ಈ ನೇರವಾದಂತ ಮಾತುಗಳು ಜನತೆಗೆ ತಲುಪಿಸುವಂತ ಮಾತ್ರ ಹೊಣೆ ನಮ್ದು. ನಿಮ್ಮ ಅಮೂಲ್ಯವಾದ ಸಮಯನ ನಮಗೆ ಕೊಟ್ಟಿದ್ದಕ್ಕೆ ನಿಜಕ್ಕೂ ಕೂಡ ನಮ್ಮ ವಾಹಿನಿಯ ಪರವಾಗಿ ನಿಮ್ಗೆ ಅನಂತ ಧನ್ಯವಾದಗಳು. ನಮ್ಮ ವಾಹಿನಿ ಸಹಿತ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ಮಧ್ಯಮ ವರ್ಗ, ಕೆಳವರ್ಗದ ಜನರ ಪರವಾಗಿ ಕೆಲಸ ಮಾಡಿ, ಸರ್ಕಾರ ತಪ್ಪು ಮಾಡಿದ್ರೆ ಸರ್ಕಾರ ಕಿವಿ ಹಿಂಡುವಂತ ಕೆಲಸ ಮಾಡಬೇಕು, ಅಥವಾ ನಾವ್ ಯಾರು ಜನಪ್ರತಿನಿಧಿಗಳು ತಪ್ಪು ಮಾಡಿದ್ರೆ ನಮ್ಮ ಕಿವಿ ಹಿಂಡಂತ ಕೆಲಸ ಮಾಡೋದ್ರ ಮುಖಾಂತರ ಒಟ್ಟಾರೆಯಾಗಿ ರೈತ, ಯೋಧ, ಕಾರ್ಮಿಕ ವರ್ಗ ಇವೆಲ್ಲವೂ ಇವತ್ ದಿವಸ ದೇಶದಲ್ಲಿ ಸುಖವಾಗಿದ್ದರೆ ಮಾತ್ರ ದಿಲ್ಲಿ ಸುಖವಾಗಿರುತ್ತೆ, ಕರ್ನಾಟಕ ರಾಜ್ಯ ಸುಖವಾಗಿರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ವಾಹಿನಿಗೂ ಸಹಿತ ಉತ್ತರೋತ್ತರವಾಗಿ ಶುಭ ಆಗ್ತದೆ, ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ ಸರ್, ಥ್ಯಾಂಕ್ ಯು. ನಮಸ್ಕಾರ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.